ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ಗೆ ಖಂಡನೆ. ಕೋಲಾರದಲ್ಲಿ ಕಾಂಗ್ರೆಸ್ ವತಿಯಿಂದ ವಿದ್ಯಾರ್ಥಿಗಳ ಧ್ವನಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕೋಲಾರದ ಮದರ್ ಥೆರೇಸಾ ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು. ಶಿಕ್ಷಣ ವ್ಯವಸ್ಥೆಯ ಅವ್ಯವಸ್ಥೆ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನ ಮೂಡಿಸಲಾಯಿತು. ರಾಹುಲ್ ಗಾಂಧಿ ಜಾಗೃತಿ ಮಾತು ಎಲ್ಇಡಿ ಸ್ಕ್ರೀನ್ನಲ್ಲಿ ಪ್ರದರ್ಶನ ಮಾಡಲಾಯಿತು. ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯವನ್ನ ಮಾಡಲಾಗಿದೆ. ಕೋಲಾರದಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಪ್ರಜಾಪ್ರಭುತ್ವ ದಮನ ಮಾಡಲು ಹೊರಟಿದ್ದಾರೆ. ವಿದ್ಯಾರ್ಥಿಗಳಿಗೆ ನೈತಿಕ ಬೆಂಬಲ ತುಂಬಲು ವಿದ್ಯಾರ್ಥಿಗಳ ಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಮುಖಂಡರು ಭಾಗಿಯಾಗಿದ್ದರು. ವಾಪಸ್ ಹಾಕಲು ಹೋರಾಟ, ವಿದ್ಯಾರ್ಥಿಗಳ ಪರವಾಗಿ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಜಯವಾಗಲಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಲೇಬೇಕು. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು. ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಅವರ ಲೋಕದೋಷಗಳು ಏನಾಗಿದ್ದಾವಲ್ಲ ಆ ಎಲ್ಲ ಸಂಬಂಧಪಟ್ಟವರ ಮೇಲೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅವರಿಗೆ ಸಂವಿಧಾನದ ಅಡಿಯಲ್ಲಿ ಉಗ್ರವಾದಂತ ಶಿಕ್ಷೆಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಎಲ್ಲ ಅಭಿಪ್ರಾಯಗಳು ಕೂಡ ದೇಶದ ನಾಗರಿಕರ ಪರವಾಗಿ ಜನರ ಧ್ವನಿಯಾಗಿ, ದೇಶದ ಜನರ ನಾಗರಿಕರ ಧ್ವನಿಯಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ಮಾತಾಡ್ತಾ ಇದ್ದಾರೆ. ಹಾಗಾಗಿ ವಿವಿಧ ರಾಜಕೀಯ ಪಕ್ಷಗಳವರು ಕೂಡ, ಅದು ಸಿಜೆಪಿ ಇರ್ಬೋದು, ಸಮಾಜವಾದಿ ಪಕ್ಷ ಇರ್ಬೋದು, ಈಗ ಬೇರೆ ಬೇರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನ ಹೇಳಿ, ಏನು ಈ ವ್ಯವಸ್ಥೆ ಈ ಅವ್ಯವಸ್ಥೆ ಆಗಿದೆ, ಈ ಅವ್ಯವಸ್ಥೆಗೆ ಒಂದು ಪರಿಹಾರ ಆಗಬೇಕು. ಅದಕ್ಕಾಗಿ ಯಾರು ಈ ಜವಾಬ್ದಾರಿಯನ್ನು ಹೊತ್ತಿದ್ರು ಶಿಕ್ಷಣ ಮಂತ್ರಿಯಾಗಿ ಅಸಮರ್ಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಮುಖಾಂತರ ಮತ್ತೊಬ್ಬರ ತಲೆದಂಡ ಕೂಡ ಆಗಬೇಕಾಗುತ್ತೆ. ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಏನಾದರೂ ನಂಬಿಕೆ ಇದ್ರೆ, ಇವತ್ತು ಯಾರೆಲ್ಲ ಕೂಡ ವಿರೋಧವಾಗಿ ಏನಾದರೂ ಸಲಹೆಗಳನ್ನು ಕೊಟ್ಟರೆ, ಟೀಕೆಗಳನ್ನ ಮಾಡಿದ್ರೆ ಅವರು ಭಾರತೀಯ ನಾಗರಿಕರೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಬಿಜೆಪಿಯವರು ಮತ್ತು ಎನ್ಡಿಎ ಸರ್ಕಾರ ವರ್ತನೆಯನ್ನ ಅದನ್ನು ಕೂಡ ಅತ್ಯಂತ ಕಠಿಣವಾದ ಮಾತುಗಳಲ್ಲಿ ನಾನು ಖಂಡಿಸ್ತಾ, ಅವರ ಲೋಕದೋಷಗಳು ಏನಾಗಿದ್ದಾವಲ್ಲ ಆ ಎಲ್ಲ ಸಂಬಂಧಪಟ್ಟವರ ಮೇಲೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅವರಿಗೆ ಸಂವಿಧಾನದ ಅಡಿಯಲ್ಲಿ ಉಗ್ರವಾದಂತ ಶಿಕ್ಷೆಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಎಲ್ಲ ಅಭಿಪ್ರಾಯಗಳು ಕೂಡ